ಹೇಳಿ ಮುದ್ದು, ಮನೆಗೆ ರೀಚ್ ಆದ್ರ? ಊಟ ಮಾಡಿದ್ರ? ಅದೆಲ್ಲ ಆಮೇಲೆ. ಊಟಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು. ಸೂಪರ್ ಡೂಪರ್ ಗುಡ್ ನ್ಯೂಸ್. ನೀವು ಇದನ್ನ ಕೇಳ್ತಾ ಇದ್ದಾಗೆ ನಿಮ್ ಸುಸ್ತೆಲ್ಲ ಮಾಯ ಆಗ್ಬಿಡುತ್ತೆ. ಬೈ ಎನಿ ಚಾನ್ಸ್ ಹಾಸ್ಪಿಟಲ್ ಪ್ರಾಬ್ಲಮ್ಸ್ ಸರಿ ಹೋಯ್ತಾ? ಎಸ್ ನಿಧಿ, ತಾರಾ ಅತ್ತೆ ಸೀದಾ ಹೋಗಿ ಭುವನೇಶ್ವರಿನ ಮೀಟ್ ಮಾಡಿ ಮಾತಾಡಿದ್ದಾರೆ. ಅದೇನ್ ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ, ನಾಳೆಯಿಂದ ಆಸ್ಪತ್ರೆ ವಾಪಸ್ ನಮ್ ಕೈಗೆ ಬರುತ್ತೆ. ಸೊ ಎಲ್ಲ ಸಮಸ್ಯೆ ಸರಿ ಹೋಗ್ತಿದೆ. ಅಬ್ಬಾ, ಆ ಕೃಷ್ಣ ದೊಡ್ಡವನು ಎಷ್ಟು ಬೇಗ ಎಲ್ಲದಕ್ಕೂ ಪರಿಹಾರ ಕೊಟ್ಬಿಟ್ಟ. ತಾರಾ ಮ್ಯಾಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಹಾಗಿದ್ರೆ ಇಲ್ಲೇ ಬಂದು ಹೇಳ್ಬಿಡಿ. ನೋಡಿ, ನಿಮ್ಗೂ ಆಯಾಸ ಆಗಿದೆ, ಆರಾಮಾಗಿ ಬಂದು ರೆಸ್ಟ್ ಮಾಡ್ಬೋದು, ನೀವು ಬೇಗ ಹೊರಡಿ. ಆ ಭುವನೇಶ್ವರಿ ಅವರು ಮೊದಲೇ ಡೇಂಜರಸ್. ಮತ್ತೆ ನಾಳೆ ಏನೂ ಪ್ರಾಬ್ಲಮ್ ಮಾಡಲ್ಲ ತಾನೆ? ಯಾಕೋ ಪೂರ್ತಿಯಾಗಿ ನಮ್ಮಕ್ ಆಗ್ತಿಲ್ಲ ಮುದ್ದು. ಹಾಗೇನು ಆಗಲ್ಲ ಅಂತ ಅತ್ತೆ ಹೇಳಿದ್ದಾರೆ. ಹಾಗೇನಾದ್ರೆ ಆದ್ರೆ ನಾಳೆ ನೋಡ್ಕೊಳ್ಳೋಣ. ನೀವು ಈಗ ಫಸ್ಟ್ ಬನ್ನಿ. ಹೌದಾ? ಆರ್ ಯು ಶೋರ್? 100% ಶೋರ್. ನೀವು ಆದಷ್ಟು ಬೇಗ ಬನ್ನಿ. ನೀವು ಅಲ್ಲಿ ಒಬ್ಬರೇ ಇರೋದು ನನಗೆ ಇಷ್ಟ ಇಲ್ಲ. ಸರಿ, ನಾನು ಈಗಲೇ ಹೊರಡ್ತೀನಿ. ಡಾರ್ಲಿಂಗ್, ಬಂಗಾರಿ, ಊಟ ಮಾಡ್ತೀಯಾ? ಇಲ್ಲ, ನಿಧಿಯವ್ರು ಬರ್ತೀನಿ ಅಂತ ಹೇಳಿದ್ರು, ಒಟ್ಟಿಗೆ ಮಾಡ್ತೀವಿ. ನೀನಿನ್ನೂ ಮಲಗಿಲ್ವಾ? ನೀನು ನನಗೇನಾದರೂ ಸುಳ್ಳು ಹೇಳಿದೀಯಾ? ಹಾಗೇನಿಲ್ವಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ಊಟ ಆಗಿಲ್ಲ. ಜಾಸ್ತಿ ಬುದ್ಧಿವಂತ ಆಗೋದು ಬೇಡ. ಜಗತ್ತೇ ನನಗೆ ಸುಳ್ಳು ಹೇಳಿದ್ರು ನನ್ನ ಮೊಮ್ಮಗ ನನ್ನಂತ ಸುಳ್ಳು ಹೇಳೋಣ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಅರ್ಥ ಮಾಡ್ಕೊ. ಹಾಸ್ಪಿಟ್ಲಲ್ಲಿ ಏನು ನಡೀತು? ಏನಿಲ್ಲ ಬಂಗಾರಿ, ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಅದಕ್ಕೆ ಮನೆಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಹೌದಮ್ಮ, ನೀನು ಯಾಕೆ ಹೀಗೆ ಕೇಳ್ತಿದ್ಯಾ? ಬಂದ್ಯಾ? ನೀನು ಬಂದಿದ್ದು ಒಳ್ಳೇದೇ ಆಯಿತು. ನಾನು ಯಾವ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಮಿಬ್ರಿಗೂ ಗೊತ್ತು. ಆದರೂ ಬಾಯಿ ಬಿಡ್ತಾ ಇಲ್ಲ ಅಲ್ವಾ? ಹಾಸ್ಪಿಟ್ಲ್ ಬೋರ್ಡ್ನ ಚೇಂಜ್ ಮಾಡಿದ್ದು ಯಾವ ಶೂಟಿಂಗ್ನವರು ಅಲ್ಲ. ಕರೆಕ್ಟ್? ಬೇರೆ ಯಾರೋ ನಮ್ಮ ಹಾಸ್ಪಿಟ್ಲನ್ನ ಅವ್ರು ಹಿಟ್ಟಿಗೆ ತಗೊಂಡಿದ್ದಾರೆ ಅಂದರೆ ಏನು ಸಮಸ್ಯೆ ಇದೆ? ನೀನು ಇಷ್ಟೆಲ್ಲ ಕೇಳ್ತಿದ್ದೆ ಅಂದರೆ ಹೇಳ್ತೀನಿ. ನಮ್ಮ ಆಸ್ಪತ್ರೆಗೆ ಒಂದು ಸಮಸ್ಯೆ ಬಂದಿದ್ದು ನಿಜ. ಏನಾಯಿತು ಅಂದರೆ, ನಿಮ್ಮ ಆಸ್ಪತ್ರೆ ಮೇಲಿರೋ ಸಂಪೂರ್ಣ ಹಕ್ಕು ಈಗ ನಮ್ಮ ಮೇಡಮ್ ಹೆಸರಿಗೆ ಶಿಫ್ಟ್ ಆಗಿದೆ. ಇನ್ಮೇಲೆ ಈ ಆಸ್ಪತ್ರೆಯ ಸಂಪೂರ್ಣ ಮ್ಯಾನೇಜ್ಮೆಂಟ್ ನಾವು ನೋಡ್ಕೊಳ್ತೀವಿ. ನಾವಿಬ್ಬರು ಇಲ್ಲಿ ಡ್ಯೂಟಿ ಡಾಕ್ಟರಾಗಿ ಜಾಯ್ನ್ ಆಗ್ತೀವಿ. ನೀವು ಡ್ಯೂಟಿ ಡಾಕ್ಟ್ರಾಗಿ ಕಂಟಿನ್ಯೂ ಆಗಬೇಕು ಅನ್ನೋದಿದ್ದರೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಹಾಕಿರೋ ಒಂದಷ್ಟು ಕಂಡೀಷನ್ಗಳನ್ನ ನೀವು ಒಪ್ಕೋಬೇಕಾಗತ್ತೆ. ಸಾರಿ ಬಂಗಾರಿ, ನನ್ನ ಕ್ಷಮಿಸ್ಬಿಡು. ಯಾಕೋ ನನ್ನ ಹತ್ರ ಹೇಳಿಲ್ಲ? ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀರಲ್ಲ, ಯಾಕೆ? ಬಂಗಾರಿ, ಹಿಂಗೆ ಗೊತ್ತಾದರೆ ತುಂಬ ನೋವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳಲಿಲ್ಲ. ಆಸ್ಪತ್ರೆ ಬಗ್ಗೆ ನಿಂಗೆ ಎಂಥ ಅಟ್ಯಾಚ್ಮೆಂಟ್ ಇದೆ ಅಂತ ನನಗೆ ಗೊತ್ತಿಲ್ವಾ? ನೀನು ಆಸ್ಪತ್ರೆ ಮೇಲೆ ಜೀವನೇ ಇಟ್ಕೊಂಡಿದ್ಯಾ ಅಂಥದ್ರಲ್ಲಿ ಇದೆಲ್ಲ ಹೇಗೆ ಹೇಳಲಿ? ಮಾತಾಡಬೇಡ, ನೀನು ಮಾತಾಡಬೇಡ. ಅಲ್ಲ ತರ, ಇವನೇನು ಎಮೋಷನಲ್. ನೀನಾದ್ರೂ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ನಿಮ್ಮ ಮನ್ಸಿಗೆ ನೋವು ಮಾಡೋದು ಬೇಡ ಅಂತಾನೆ ನಾವು ಯಾರೂ ಹೇಳಕ್ಕೆ ಹೋಗಲಿಲ್ಲ ಅಮ್ಮ. ಹಿಂಗೆ ತಡ್ಕೊಳಕ್ಕೆ ಶಕ್ತಿ ಇಲ್ಲ ಅಂತ ಹೀಗೆ ಮಾಡಿದ್ವಿ. ಇಷ್ಟು ವರ್ಷದಲ್ಲಿ ಕಷ್ಟ, ಸುಖ, ನೋವು, ನಲಿವು ನಾನು ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿದೆ. ನಾನು ಹಾಸ್ಪಿಟ್ಲಿಗೆ ಬಂದಿದ್ದೆ, ಅಲ್ಲೂ ನೀವೆಲ್ಲ ಸೇರಿ ನನಗೆ ಮೋಸ ಮಾಡಿಬಿಟ್ರಿ ಅಲ್ಲ. ಅದು ಮೋಸ ಅಲ್ಲ ಬಂಗಾರಿ, ಅರ್ಥ ಮಾಡ್ಕೋ. ನಿಮ್ಮ ತಾತು ನುಡ್ತಬನ ಹಾಸ್ಪಿಟ್ಲಲ್ಲೇ ಮಾಡಬೇಕು ಅಂತ ನಾನು ಎಷ್ಟು ಕನ್ಸ್ಕೊಂಡಿದ್ದೆ. ಆದ್ರೂ ನೀನೊಂದು ಮಾತು ಹೇಳ್ಬೋದಿತ್ತಲ್ವಾ? ನಿನ್ನ ಕಷ್ಟ ಬೇರೆ, ನನ್ನ ಕಷ್ಟ ಬೇರೆನೇನು? ನೀವು ಸಂಕಟದಲ್ಲಿದ್ದಾಗ ನಾನು ನನ್ನ ಹಠನೇ ಸಾಧಿಸಕ್ಕಾಗುತ್ತೇನೋ? ನೀನು ನನ್ನ ಹತ್ರ ಸುಳ್ಳು ಹೇಳ್ಕೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೋ. ನಾನು ನಿನಗೆ ದೂರ ತೊಳಾಗ್ಬಿಟ್ಟೆ ಅಲ್ವಾ?
ಅದು ಹಾಗಲ್ಲ ಬಂಗಾರ. ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ನೀವೆಲ್ಲ ಸೇರ್ಕೊಂಡು ಹಾಸ್ಪಿಟ್ಲ್ ವಿಷಯದಲ್ಲಿ ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ. ನನಗೆ ಸತ್ಯ ಹೇಳ್ದಲೇ ಇದ್ರೆ ನೋವಾಗುತ್ತೆ. ಸುಳ್ಳಿನ ಸಮಾಧಾನದಿಂದ ನನಗೆ ಸಂತೋಷ ಆಗಲ್ಲ. ಇರೋದನ್ನೆಲ್ಲ ಈ ರೀತಿ ಮುಚ್ಚಿಟ್ಟು ಮೇಲೆ ನಗನತ್ತ ಓಡಾಡಿದ್ರೆ ಏನು ಅರ್ಥ? ಕಷ್ಟದಲ್ಲಿ ಒಬ್ರಿಗೊಬ್ರು ಜೊತೆ ಆಗ್ಬೇಕು ಅನ್ನೋದು ಒಂದಿದೆ. ಅದಕ್ಕೆ ಮನೆ ಸಂಸಾರ ನಮ್ಮವರು ತಮ್ಮವರು ಅಂತ ಇರೋದು. ಹಾಸ್ಪಿಟ್ಲ್ ವಿಷಯದಲ್ಲಿ ಏನೇನು ಮುಚ್ಚಿಟ್ಟಿದ್ಯೋ ಅದೆಲ್ಲ ನನ್ಗೆ ಈಗ್ಲೇ ಗೊತ್ತಾಗ್ಬೇಕು, ಈಗ್ಲೇ ಗೊತ್ತಾಗ್ಬೇಕು. ಹೇಳು. ಅಜ್ಜಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕೋಪ ನನಗೂ ಅರ್ಥ ಆಗುತ್ತೆ, ಆದರೆ ಕರ್ಣ ಸರ್ಗೆ ಏನು ಹೇಳಬೇಡಿ. ಅವ್ರು ಪಟ್ಟಿರೋ ನರಕ ಯಾತನೆ ಯಾರು ಅನುಭವಿಸೋಕ್ಕೆ ಸಾಧ್ಯ ಅಲ್ಲ. ನೋಡು, ಇವನ್ನ ನೀನ್ ಸಪೋರ್ಟ್ ಮಾಡ್ಕೊಂಡು ಬರಬೇಡ. ಅಜ್ಜಿ ನಿಮ್ಗೊಂದು ಸತ್ಯ ಹೇಳ್ತೀನಿ. ಅದನ್ನು ಹೇಳಿದ್ಮೇಲೂ ನೀವು ಅವ್ರಿಗೆ ಬೈಬೇಕು ಅನ್ಸಿದ್ರೆ ಬೈರಿ, ನಾನು ಏನೂ ಹೇಳಲ್ಲ. 2 ದಿನದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಒಂದು ಹೊತ್ತು ನೆಮ್ಮದಿಯಾಗಿ ತಿಂದಿಲ್ಲ. ಇವ್ರಿಗೆ ತೊಂದರೆ ಕೊಡಬೇಕು ಅಂತಾನೆ ಹಗಲು ರಾತ್ರಿ ಡ್ಯೂಟಿ ಹಾಕಿ ಇವ್ರಿಗೆ ಹಿಂಸೆ ಕೊಟ್ಟರು. ಅದೆಲ್ಲ ಸಹಿಸ್ಕೊಳ್ತಾ ಇರುವಾಗಲೇ ಒಂದೇ ಸಲ 7 ಎಮರ್ಜೆನ್ಸಿ ಕೇಸ್ನ ಆಪರೇಷನ್ ಮಾಡೋ ಹಾಗೆ ಮಾಡಿದ್ರು. ಎಂಥ ಎಕ್ಸ್ಪರ್ಟ್ ಡಾಕ್ಟರ್ ಆದರೂ ಅದನ್ನು ಮಾಡೋದು ತುಂಬ ಕಷ್ಟ. ಒಂದೇ ಒಂದು ಸಣ್ಣ ತಪ್ಪು ಅವ್ರ ಜೀವಕ್ಕೆ ಕುತ್ತು ತರ್ತಿತ್ತು. ಆದರೂ ಆ ಸವಾಲನ್ನ ಇವರು ಸ್ವೀಕರಿಸಿದ್ರು. ಇವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಇವ್ರ ಸ್ವಾಭಿಮಾನನ ಮುರಿಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ರು. ಅಷ್ಟಾದರೂ ಎಲ್ಲ ಪೇಷಂಟ್ಸ್ ಜೊತೆ ನಗ್ನಗ್ತಾ ಮಾತಾಡಿದ್ರು. ಒಂದೇ ಒಂದು ಕ್ಷಣ ಇವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಿ ಅಜ್ಜಿ. ನಿಧಿ ಹೇಳ್ತಿರೋದು ನಿಜ ಅಮ್ಮ. ನೀವು ಸುಮ್ಮನೆ ಕೋಪ ಮಾಡ್ಕೋಬೇಡಿ. ನನ್ನ ಮನ್ಸಿಗೆ ನೋವಾಗಬಾರ್ದು ನಾವು ಒಂದೇ ಒಂದು ಕಾರಣಕ್ಕೆ ಕರ್ಣ ಸರ್ ಸತ್ಯನ ಹೇಳಲಿಲ್ಲ. ಸಾರಿ ಕಣ, ಹಿಂದೆ ಮುಂದೆ ನೋಡ್ದೆ ನಿನ್ನ ಬೈದ್ಬಿಟ್ಟೆ. ನೋವಾಗಿರೋ ನಿನ್ನ ಮನ್ಸಿಗೆ ಇನ್ನು ನೋವು ಕೊಟ್ಬಿಟ್ಟೆ. ನಿಮ್ಗೆ ಇಷ್ಟೆಲ್ಲ ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಹತ್ರ ಸುಳ್ಳು ಹೇಳ್ದೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು. ಸಾರಿ ಕೊಣ ಡಾರ್ಲಿಂಗ್.